ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯಲ್ಲಿ ಕಿರಚ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಗೆ. ಗೈಸ್, ಇವತ್ತಿನ ಬ್ಲಾಗ್ ಆಬ್ವಿಯಸ್ಲಿ ತಮ್ಮನ್ನ ನೋಡಿರ್ತೀರಾ. ದಿಸ್ ಇಸ್ ಸೀರೀಸ್ 2 ಆಫ್ ಆ್ಯಕ್ಚುಯಲ್ ನಮ್ಮ ಊರಬ್ಬ. ಐ ಆಮ್ ವೆರಿ ಎಕ್ಸೈಟೆಡ್. ನಾನು ಜಾಸ್ತಿ ಎಕ್ಸೈಟ್ ಆಗಿರೋದು ಏನಕ್ಕಂದರೆ ಅದೇ ದೇವರು ಓಡಾಡೋದಕ್ಕೆ. ಅಪಾರ್ಟ್ ಫ್ರಮ್ ದಟ್, ದೀಪ ಸಿಕ್ಕಾಪಟ್ಟೆ ತೂಕ ಐತೆ ಗೈಸ್. ನಾನೇನೋ ಅಂದ್ಕೊಂಡಿದ್ದೇನೆ ಇಷ್ಟು ದಿನ ಎತ್ಕೊಳ್ಳೋ ಒಂದ್ಸತಿ ಇಷ್ಟು ತೂಕ ಐತೆ. ಸೊ ನಂಗೆ ಗೊತ್ತಿಲ್ಲ ಹೌ ವುಡ್ ಐ ಕ್ಯಾರಿ ದಟ್. ಇವಾಗ ಫಸ್ಟು ವೀರಭದ್ರ ಸ್ವಾಮಿ ನಮ್ಮಕ್ಕ ಹಂಗೆ ಗ್ರಂಪಿ ಮಾಡ್ತೀನಿ. ಸೊ ಇವಾಗ ಫಸ್ಟ್ ವೀರಭದ್ರ ಸ್ವಾಮಿ ದೇವಸ್ಥಾನ, ನಮ್ಮೂರಲ್ಲಿರೋ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬೆಲ್ಲದ ಆರತಿ ಮಾಡಬೇಕಿದೆ. ಸೊ ಅಲ್ಲೆಲ್ಲ ಹೋಗ್ಬೇಕು. ಇವಾಗ 9 o'clock ಅಂತ ಹೇಳಿದ್ದಾರೆ. ಆಕ್ಚುಲಿ 8:30 ಅಂತ ಹೇಳಿದ್ರು. ಮೇ ಬಿ ಹಾಫ್ ಅನ್ ಅವರ್ ಮುಂಚೆ ಬೇಕಂದ್ರೆ ಅನ್ವಿತಾ ಅಂತ ರೆಡಿ ಆಗಲಿ ಅಂತ ಮೇ ಬಿ ದೇ ವುಡ್ ಹ್ಯಾವ್ ಟೋಲ್ಡ್. ಸೊ ಇವಾಗ ಅದಷ್ಟಿದೆ. ಸೊ ಲೆಟ್ಸ್ ಗೋ ಟು ವೀರಭದ್ರ ಸ್ವಾಮಿ. ನೀನ್ ಔಟ್ಫಿಟ್ ತೋರ್ಸು. ದಿಸ್ ಇಸ್ ಆಲ್ ಮಿಸ್ ಮ್ಯಾಚ್ಡ್. ದಿಸ್ ಇಸ್ ನಾಟ್ ಪರ್ಫೆಕ್ಟ್ ಔಟ್ಫಿಟ್. ಇಟ್ ಇಸ್ ಆಲ್ ಮಿಸ್ ಮ್ಯಾಚ್. ಚೆನ್ನಾಗಿ ಕಾಣಿಸ್ತದೆ. ಇದು ಬೇರೆ ನಮ್ಮ ಅಮ್ಮನೇ ಹೊಲ್ದಿರೋದು. ಕಾಂಬಿನೇಷನ್ ಚೆನ್ನಾಗಿದೆ. ಓಕೆ, ಅಂಡ್ ಎವ್ರಿಥಿಂಗ್ ಇಸ್ ಮಿಸ್ ಮ್ಯಾಚ್. ಸೊ ಲೆಟ್ಸ್ ಗೋ. ಇವಾಗ ಇದು ಬೆಲ್ಲದ ಆರತಿ ಮಾಡ್ಬೇಕಂತೆ. ನಂಗೆ ಯಾಕೋ ಡಗ ದಿಸ್ ಇಸ್ ದ ವೆರಿ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಆಲ್ ದಿಸ್. ಆ ಸತಿ ಆ ದೀಪ ಎತ್ಬಿಟ್ಟು ಟ್ರಾಮಾ ಆಗ್ಬಿಟ್ಟಿದ್ದು ನನಗೆ, ಕಾಲು ಸುಟ್ಟು. ಸೊ ಐ ಡೋಂಟ್ ನೋ ಹೌ ವಿಲ್ ಐ ಮ್ಯಾನೇಜ್ ದಿಸ್. ವಿಲ್ ಸಿ ಹೌ ಇಟ್ ಗೋಸ್. ಅದು ಹಂಗೆಲ್ಲ ಹಾಕಬಾರ್ದು. ಓ ಗಾಡ್, ಟಮಟೆನ ಜಾತ್ರೆನ ಕಳಿಸಿದ್ದು. ಎಷ್ಟು ಜೋರಾಗಿ ಡೆಸಿಬಲ್ಸ್ ಇದೆ ಅಂದ್ರೆ ಯಾರು ಕಂಡುಹಿಡಿಯಕ್ಕಾಗಲ್ಲ ಎಷ್ಟು ಡೆಸಿಬಲ್ ಇದೆ ಅಂತ. ಐ ಡೋಂಟ್ ನೋ ವೇರ್ ದೇ ಆರ್ ಡೂಯಿಂಗ್ ದಟ್. ಯಾಕೆ ಇಷ್ಟೊಂದು ಟಮಟೆ ತರಿಸಿದ್ದೀರಾ? ಸ್ವಲ್ಪ ತರಿಸಿದ್ರೆ ಆಗ್ತಾ ಇರ್ಲಿಲ್ವಾ? Why so much of noise pollution happening here? ಐರಾ ಹಾನಿ ನಡೆಸಬೇಕಿತ್ತು. ನನ್ನ ಮೇನ್ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಐರಾದು ಚೆನ್ನಾಗೇ ಬಂದಿಲ್ಲ. ಹೌದಾ? ಇನ್ನೊಂದ್ಸತಿ ಮಾತಾಡ್ಸ್ಕೊಂಡು. ಐರಾ ಹಾನಿ ಇಸ್ ಫೈನಲಿ ಬೇಯಿಂಗ್ ರೆಡಿ. ಐ ಡೋಂಟ್ ನೋ, ನನಗೆ ಜಾಸ್ತಿ ಟಮಟೆ ಸೌಂಡ್ ಅನ್ನಿಸ್ತಿದೆ ಇಲ್ಲ ಆಕ್ಚುಲ್ ಆಗಿ ಜಾಸ್ತಿ ಇದೆಯಾ ಇಲ್ಲ ನನಗಷ್ಟೇ ಅನ್ನಿಸ್ತಿದೆ. ಐ ಡೋಂಟ್ ನೋ, ಬಟ್ ವೈ ಸೋ ಮಚ್ ಆಫ್ ನಾಯ್ಸ್? ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಸ್ವಲ್ಪ ಇವರೆಲ್ಲ ಹುಟ್ಟು ಬೆಳೆದು ಎಷ್ಟು ಜಾತ್ರೆ ಅಟೆಂಡ್ ಮಾಡಿದೆಯೋ ಗೊತ್ತಿಲ್ಲ. ಅಲ್ಲ, ಬಟ್ ಈ ತರ ಇಷ್ಟೊಂದು ಗೊತ್ತು ನಾನು ನೋಡಿರ್ಲಿಲ್ಲ. ಮೇ ಮರ್ತೋಗಿದ್ದೀನೋ ಇಲ್ಲ ಗೊತ್ತಿಲ್ಲ. 5 years ಆಯ್ತು. ಬಟ್ ಮೇ ಬಿ ಸ್ವಲ್ಪ ಕಮ್ಮಿ. ನಾನು ಸಜೆಸ್ಟ್ ಮಾಡೋ ಸ್ವಲ್ಪ ಕಮ್ಮಿ ತಂದ್ರೆ ಸ್ವಲ್ಪ ಬರ್ಡ್ಸ್ಗೆ ಅನಿಮಲ್ಸ್ಗೆ ಅಷ್ಟು ತೊಂದರೆ ಆಗ್ತಾ ಇರಲಿಲ್ಲ ಅಂತ ನನ್ನ ಸಜೆಷನ್ ಅಷ್ಟೇ. ಮೈ ಸಜೆಷನ್, ನನ್ನ ಒಪಿನಿಯನ್ ಅಲ್ವಾ. ವರ್ಕೌಟ್ ಆಗಿ ಐ ನೋ ದಟ್ ವಿಲ್ ನೆವರ್ ವರ್ಕೌಟ್, ಬಟ್ ನನ್ನ ಸಜೆಷನ್ ಅಷ್ಟೇ. ಸ್ವಲ್ಪ ನಾಯ್ಸ್ ಪೊಲ್ಯೂಷನ್ ಆದರೂ ಕಮ್ಮಿ ಇರೋದು ಅಂತ ಅಷ್ಟೇ ನಾನು ಸಜೆಸ್ಟ್ ಮಾಡ್ಬೇಕನ್ನಿಸ್ತು, ಮಾಡಿದ್ರೆ. ನಾನು ಬೋಲ್ಡ್ ಅನಫ್ ಟು ಟೆಲ್ ವಾಟ್ ಎವರ್ ಐ ಫೀಲ್. ನನ್ನ ಮೆಹಂದಿಗೆ ಇಸಿದ್ದು ಓಕೆ ಚೆನ್ನಾಯ್ತಲ್ಲ. ಆ್ಯಂಡ್ ಮೋರ್ ಆಫ್ ಪೀಪಲ್ ಜನ ಕೇಳ್ತಾರೆ ಏನು ಆರ್ ಪಿ ಅದೊಂದು ಬಂದಿದ್ದಲ್ಲ ಸತ್ಯ ನನ್ನ ಪೂಜೆಗೆ ದೊಡ್ಡದಾಗಿ ಕಮೆಂಟ್ಸು. ರಾಧಿಕಾ ಪಂಡಿತ್, ನನ್ನ ಐರಾ ಅಲಿತಿ ಏಜಿಂದನೂ ಆರ್ ಪಿ ಮೆಹಂದಿ ಹಾಕ್ಸ್ಕೊಳೋದೆಲ್ಲ ಇಲ್ಲಿ ಗಂಟ ಆರ್ ಪಿ ಇಂದಾನೆ ಹಾಕ್ಸ್ಕೊಂಡ್ಬಂದೆ. ದಟ್ಸ್ ದ ರೀಸನ್ ಹಾಕ್ಸ್ಕೊಂಡು. ದಟ್ ಇಸ್ ಮೈ ಕಲ್ಚರ್. ಐ ವಿಲ್ ಏನಂತಾರೆ ಅದನ್ನು ಮುಂದೆ ಕ್ಯಾರಿ ಫಾರ್ವರ್ಡ್ ಇಟ್. ಸೊ ಎನಿ ಪ್ರಾಬ್ಲಮ್? ಔಟ್ಫಿಟ್ ಮ್ಯಾಚ್ ಆಗಲ್ಲ ಅಂದರೆ ಸ್ಯಾರಿಗೆ ಹಾಕೋಣ ಅಂತ ಅಷ್ಟೇ. ದಿಸ್ ಇಸ್ ಲೈಕ್ ಆಲ್ ಮಿಸ್ ಮ್ಯಾಚ್. ನಾನು ಏನು ಇದು ಪ್ರಾಪರ್ ಏನಿಲ್ಲ. ಸ್ಕರ್ಟ್ ಯಾವುದು ಇದೆ ಅದು, ಬಟ್ ಸ್ಟಿಲ್ ಇಟ್ಸ್ ಲುಕಿಂಗ್ ಗುಡ್. I managed it. You guys should tell how is it looking ಅಂತ. ಓಕೆ, ನಮ್ಮಮ್ಮ ಅದನ್ನ ಅವಾಗಿಂದ ಮಾಡ್ತಾರೋ ಅದು ಏನು ಮಾಡ್ತಾರೋ ನಂಗೆ ಅರ್ಥ ಆಗ್ತಾ ಇಲ್ಲ. ಅದೇ ದೀಪ ತಾನೆ, ಫ್ಲವರ್ಸ್ ಎಲ್ಲ ಹಾಕೊಂಡವ್ರು ಅದ್ರೊಳಗಡೆ. ಅದು ಹೊಂಬಾಳೆ ಎಲ್ಲ ಹಾಕಿದ್ದಾರೆ. ಹೊಂಬಾಳೆ ಫಿಲ್ಮ್ಸ್ ನಾನು ಅದು ಹೊಂಬಾಳೆ. ಹೊಂಬಾಳೆ ಹೊಂಬಾಳೆ ಶಿವಾಗಿ ಇಷ್ಟ ಅಂತೆ. ಓರಿಯೋ ಹನಿ ಟೀಮ್ ತರ. ನಮ್ಮ ಓರಿಯೋ ಇದ್ದಿದ್ರೆ ಇಷ್ಟೊತ್ತಿಗೆ ಫುಲ್ ಡ್ಯಾನ್ಸ್ ಆಡಿರೋದು ಎಲ್ಲ ನಾಯಿಗಳಿಗೂ. ಈಗ ತಮಟೆ ಅಂದ್ರೆ ಭಯ ಅಂದರೆ ನಮ್ಮ ಓರಿಯೋಗೆ ಇಷ್ಟ. ಫುಲ್ ಡ್ಯಾನ್ಸ್ ಎಲ್ಲ ಆಡ್ತಾರೆ ನಾನು ಅಂತ. ಆ್ಯಂಡ್ ಇವಾಗ ಅದನ್ನ ತೊಗೊಂಡೋಗಿ ಬಂದರೆ ಏನಮ್ಮ ಏನಕ್ಕೆ ಹಿಂಗೆ ಬಂದಿದೆ, ಏನಕ್ಕೆ ಅದನ್ನ ಎತ್ಕೊಂಡು ಬಂದಿದೆ ಅದನ್ನು ಕೇಳಿದ್ರೆ ನಾನು ಏನು ಹೇಳಿ? ನಮ್ಮ ಮಮ್ಮಿ ಕೊಟ್ಟು ಕಳ್ಸಿದ್ದಾರೆ. ನನ್ನ ಪ್ರಾಬ್ಲಮ್ ಇಸ್ ವಿತ್ ಮೈ ಸ್ಕರ್ಟ್. ನಾನು ರೆಡಿ ಆದಾಗ ಅನ್ವಿತಾ ರೆಡಿ ಆಗಲ್ಲ. ಬಿಕಾಸ್ ಅವಳು ಹೇಳಿದ್ಲು ನನ್ನ ನೋಡ್ಕೋಬೇಕಂತ. ಹ್ಯಾಂಡಲ್ ಮಾಡೋದು ಕಷ್ಟ. ಬಾಮು 1 hour ಇಂದ ಸ್ನಾನ ಮಾಡು ಅಂತ ಇನ್ನೂವರೆಗೂ ಎದ್ದು ಹೋಗಿಲ್ಲ.
feeling? I'm feeling very, very anxious. I'm getting scared and this is very much weight. ಇಂಗ್ಲಿಷ್ ಅಲ್ಲ ತುಂಬಾ weight ಇದೆ ಇದು. ದೇವ್ರೇ ನೀವೇ ಹುಷಾರು ಲಾಸ್ಟ್ ಎಲ್ಲ ನಮಗೆ ಕೊಟ್ಬಿಟ್ಟು ನೀನು ಎತ್ಕೊಬ್ಬ ಅಮ್ಮ ಪ್ಲೀಸ್ ಒಂದು ಪೂಜೆ ಸಾಮಾನು ಎತ್ಕೊಂಡ್ಬರ್ತೀನಿ ಪ್ರಾಮಿಸ್ ನಾನು ಎತ್ಕೊಂಡ್ಬಂದ್ಬಿಡ್ತೀನಿ ಆಯ್ ಮಾಡು ಇಲ್ಲ ನೋಡು ವೈ ಸೋ ಮಚ್ ಆಫ್ ಪೂಜೆ ನೋ ಒಂದೆರಡು ಸಾಕಿತ್ತಲ್ಲ ಈಗ ಸೌಂಡ್ ಅಲ್ವಾ ಬರೋದು ನಿಂಗೆ ಇಷ್ಟನಾ ಹಿಂಗೆ ಪಟಾಕಿ ಅಂದ್ರೆ ಇಷ್ಟ ಇಲ್ಲ ಸೌಂಡ್ ಇಷ್ಟ ಆಗಲ್ಲ ಜೋರಾಗಿ ಮಾತಾಡು ವಾಯ್ಸ್ ಮೊದಲೇ ನಂಗೆ ಸೌಂಡ್ಸ್ ಇಷ್ಟ ಆಗಲ್ಲ ಜಾಸ್ತಿ ರೇಂಜಿಗೆ ಬೇಡ ಮತ್ತೆ ಆಗುತ್ತೆ ನಾನು ಬಬ್ಲಿ ವ್ಯೂ ನೋಡೋಕೆ ಬಿಡ್ತಾ ಇದ್ದೆ ವ್ಯೂ ನೋಡೋಕೆ ಬಿಟ್ಟಿದ್ದೆ ಅವರು ಲಾಸ್ಟ್ ಟೈಮು ಟ್ರಾಮ್ ಆಗಿಬಿಟ್ಟಿತ್ತು ಈ ಥರ ಕಾಲ್ಗಡೆ ಹೋಗಿ ಓಡಿ ಓಡಿ ಅಲ್ಲಿ ಗಂಟ ಫುಲ್ ಬಿಸಿಲಲ್ಲಿ ನಂಗೂ ಇವಾಗ ಆ ಟ್ರಾಮ ಇನ್ನೂ ಹಂಗೆ ಇದೆ ಲೈಕ್ ಮಾರ್ನಿಂಗ್ ಬೆಳಗ್ಗೆ ಮಾಡಿದ್ರೆ ಬಿಸಿಲಲ್ಲಿ ಮಾಡಿದ್ರೆ ಸಕಲಾಗಿ ಬರೋದು ಅವಾಗ ಕಾಲು ನೋವು ಬರಲ್ಲ ವೋ ಟೈಮಾ ಎಷ್ಟ ನೋಡಿ ಗೈಸ್ ಆವಾಜ್ ಆಗ್ತಾ ಇರೋದು ಕ್ರೇಜಿಯಾಗಿ ಸಖತ್ ಬಿಸಿಲಿರುತ್ತೆ ಹೋಗಕ್ಕೆ ಏ ಪಾಪ ನಮ್ಮ ಅಮ್ಮ ಮತ್ತೆ ಹೆವಿ ಬಿಸಿಲು ಕಾಲೆಲ್ಲ ಉರಿಯುತ್ತೆ ಹೋಗಕ್ಕೆ ಲಾಸ್ಟ್ ಟೈಮ್ ಹೆಂಗಿತ್ತು ಅಷ್ಟು ಮಾಡೋದ್ರಲ್ಲಿ ಎವ್ರಿಥಿಂಗ್ ವಿಲ್ ಬಿ ಸೀನ್ ಎವ್ರಿಥಿಂಗ್ ವಿಲ್ ಬಿ ರೆಕಾರ್ಡೆಡ್ ಅಲ್ಲ ದೇವ್ರ ಕಾರ್ಯ ಅಂದ್ರೆ ಬೆಳಿಗ್ಗೆ ಬೇಗ ಮಾಡ್ಬೇಕು ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪಾಗವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು ಅಲ್ಲೊಂದು ರಾಜರ ಬೀದಿರುವಂತ ತೇರಲ್ಲಿ ಬಂದೆ ಇಲ್ಲೊಂದು ಹೃದಯ ಕೋಟೆ ಇದೆ ಇಲ್ಲಿ ಎಂತೆಂತ ಕನಸು ಕಾವಲಿದೆ ಎಲ್ಲ ಕಾವಲು ದಾಟಿದ ಚೋರಿಯು ನೀನೇನಾ ಹತ್ತಿರ ಎತ್ತರು ಬಲು ಎತ್ತರ ಎತ್ತರ ನಿನ್ನಂದ ಸುಂದರ ತರ ವಿನಾಕಧರ ಹರ ಗಂಗಾಧರ ಗಜಾಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ಕಂಡೆ ಬಲು ಮೋಹಗೊಂಡೆ ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ಏ ಹಾಕ್ಬಿಡು ಸುಮ್ಮನೆ ಬೈತಾರೆ ಅಭಿಷಕ್ಕೆ ಹಾಯ್ ಸಿಕ್ಕಾಪಟ್ಟೆ ವರ್ಷಲ್ಲ ನೋಡಿ ಫುಲ್ ಎಷ್ಟು ಜನ ಇದ್ದಾರೆ ಇಷ್ಟು ಜನದಲ್ಲಿ ಒಂದು ಫ್ಯಾನ್ ಹಾಕ್ಬಿಟ್ಟವ್ನು ಇವನು ಯಾರೋ ಹಾಯ್ ಗಾಡ್ ಏನ್ ಪೂಜೆ ಏನ್ ನಂಗೆ ಏನು ಗೊತ್ತಿಲ್ಲ ನಾನು ಎಲ್ಲ ಅಕ್ಕ ಏನ್ ಮಾಡ್ಬೇಕು ಭಾಗ್ಯಕ್ಕ ಅಂತ ಕೇಳಿದೆ ಆಮೇಲೆ ನಾನು ಕೇಳಿದೆ ಆಮೇಲೆ ಅವ್ರು ಹೇಳಿದ್ರು ಆಮೇಲೆ ಭಾಗ್ಯಕ್ಕ ಹೇಳಿದ್ರು ನನ್ನ ಜೊತೆನೇ ಇದ್ರು ಅಂತ ಪಾಪ ಅಕ್ಕ 2 ನಿಮಿಷ ಬಿಟ್ಟಿಲ್ಲ ನನ್ನ ಜೊತೆನೇ ಇದ್ರು ಆಮೇಲೆ ಅವ್ರ ಅಮ್ಮನೂ ನನ್ನ ಜೊತೆನೇ ಇದ್ರು ಆಮೇಲೆ ಅಲ್ಲಿ ಹೋಗಿ ಆರತಿ ಮಾಡಿ ಆಮೇಲೆ ಅಲ್ಲಿ ಹಣ್ಣು ಕಾಯಿ ಎಲ್ಲ ಹಣ್ಣು ಅಲ್ಲ ಬರೀ ಫ್ಲವರ್ಸು ಉದ್ಕಡ್ಡಿ ಆಮೇಲೆ ಅದೆಲ್ಲ ಅಲ್ಲೇ ಇಡಬೇಕು ಫ್ಲವರ್ಸ್ ಬಂದು ಆಚೆ ಇಟ್ಟು ಕಾಯಿ ಬಣ್ಣನ ಮನೆಗೆ ತಗೊಂಡು ಬಂದೆ ಅಲ್ಲ ಗೈಸ್ ಲೈಕ್ ಲಿಟ್ರಲಿ ಲೈಕ್ ಟೈಮ್ ನೋಡಿ ಇಟ್ಸ್ 12 ಲೈಕ್ ಸಮ್ಮರಲ್ಲಿ ಮೇ ಅಲ್ಲಿ ಹೆಂಗಿರ್ಬೇಕು ಗೈಸ್ ಬಿಸಿಲು ಮೇ ಬಿ ಬೆಳಗಿನ ಜಾವ ಇಟ್ಟರೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಸೀರಿಯಸ್ಲಿ ಇಟ್ ವಿಲ್ ಬಿ ಗುಡ್ ಗೈಸ್ ಲೈಕ್ ನಾನು ಒಳ್ಳೇದಕ್ಕೆ ಹೇಳ್ತಾ ಇರೋದು ಐ ಡೋಂಟ್ ನೋ ಹೌ ಇಟ್ ಪೀಪಲ್ ವಿಲ್ ಟೇಕ್ ಬಟ್ ಯಾ ಚೆನ್ನಾಗಾಯ್ತು ಒಳ್ಳೇದಾಯ್ತು ಎಲ್ಲರಿಗೂ ಒಳ್ಳೇದಾಗಲಿ ಬಟ್ ಬಿಸಿಲು ಎಳೆದಾಗಿದ್ದಾಗ ದೇವ್ರಿಗೆ ಇದಾಯ್ತಲ್ಲ ಅಷ್ಟೇ ಸಾಕು ಊರ ಹಬ್ಬದ ಅದು ಹೋಗ್ಬೇಕು ಇವಾಗ ದೇವಿಗಳು ಬರ್ತವೆ ಸೊ ದಟ್ ಈಸ್ ಮೇನ್ ಮೋಟೋ ಫಾರ್ ಮಿ ನಮ್ಮ ಅಮ್ಮ ಆಗಿದ್ರೆ ಕಗಿ ಬಾಗ್ಲು ನಮ್ಮ ಅಮ್ಮ ಆಗಿದ್ರೆ ನಿಜವಾಗ್ಲೂ ಅವ್ರಿಗೆ ಆಗ್ತಾ ಇರಲಿಲ್ಲ ಗೈಸ್ ಎನಿವೇಸ್ ಇಟ್ಸ್ ಓಕೆ ಇವಾಗ ಹೋಗೋಣ ದೇವ್ರು ಕರ್ಕೊಂಬಂಡು ಗೈಸ್ ಇವಾಗ ದೇವ್ರು ಓಡಾಡ ತೋರಿಸ್ತೀನಿ ಗೈಸ್ ನಿಮಗೆ ನಂದೇ ಲೇಟ್ ಆಗೋಯ್ತು ఇది నా సంస్థానం జాగ్రత్త ಜಯಮ್ಮ
ಹೆಣ್ಣಿಂದ ವನವಾಸವೆಂದು ಸತಿಯ ನಿಂದಿಸಿದ್ದರು. ಅಕ್ಕಳಮ್ಮ ದ್ರೌಪದಿಯು ಅಮ್ಮ ಅಣ್ಣಮ್ಮ ಎಂದು ಮಾನವತಿ ಹೆಣ್ಣಿಗೊಂದು ಸ್ಥಾನ ಕೊಡುಬಾರೆ ಎಂದು ಸೀರೆ ಉಡಿಸಿ ಬಳೆಯ ತೊಡಿಸಿ ಬಳೆಯ ತೊಡಿಸಿ ತಾಳಿ ಕಟ್ಟಿಸಿ ಹೆಣ್ಣು ಇಲ್ಲದೆ ಧರ್ಮ ಇಲ್ಲ ಎಂದು ಬೋಧಿಸಿ ಧರ್ಮನಿಗೆ ತಲೆಗೆ ಏಳು ಎಂದರ ಇಲ್ಲಿಗೆ ಬರೋದಂತ ಮೌನಿ ಎಂದರ ಹರಕೆ ಕೊಡೋದಂತ ಕೋಪಿ ಒಮ್ಮೆ ತಾಯ ಬೇಡಿದ ಇಲ್ಲಪತ್ರೆಯ ಮರವ ಬೆಳೆಸು ಎಂದು ಬಯಸಿದ. ಕರೆಸಿದಳು ಕೆಂಪೇಗೌಡರ ಇಲ್ಲಿಗೆ ಮರದ ಜೊತೆ ನಗರವನ್ನು ಕಟ್ಟಿಸಿದಳು ಮೆಲ್ಲಗೆ. ಪೂಜೆ ಬಿಟ್ಟ ನಗರ ದೊರೆಯ ವಿಜಯನಗರಕ್ಕೆ ವಾಲಿಸಿ ಹಾಕಿಸಿದಳು ಸೆರೆಯ ವಾಸಕ್ಕೆ. ಉತ್ತಮಾತ ಬಿಟ್ಟ ಹರಕೆ ಗೆದ್ದಿಲಾಡಿಸಿ 2 ವರುಷ ಅಳಿಸಿ ನಗಿಸಿ ತಂದು ಮಂಡಿಸಿ ಹೊರತೀನೆಂದರ ಇಲ್ಲಿಗೆ ಬರೋದಂತ ಲೋಕಗಳನ್ನೇ ನಡುಗಿಸಿದ ಮಹಿಷಾಸುರನ ರಕ್ತವನ್ನೇ ಹೀರಿದ ಚಾಮುಂಡಿನೋ ನಾನು. ದೇವಾದಿ ದೇವತೆಗಳನ್ನೇ ಹೆದರಿಸಿದ ಚಂಡ ಮುಂಡರನ್ನೇ ಸಂಹರಿಸಿದ ಭದ್ರಕಾಳಿನೋ ನಾನು. ಅಸುರ ಶಕ್ತಿಯಿಂದ ಭೂಮಂಡಲದಲ್ಲಿ ಮೆರೆದ ಶುಂಭ ನಿಶುಂಭರನ್ನೇ ಭಸ್ಮ ಮಾಡಿದ ಭಗವತಿಯೋ ನಾನು. ಈ ಸರ್ವಶಕ್ತಿಯ ಮೇಲ ನಿನ್ನ ಪ್ರತಾಪ, ನಿನ್ನಂತ ಕ್ಷುದ್ರ ಶಕ್ತಿಯ ವಿನಾಶಕ್ಕಾಗಿ ಬಂದ ಸ್ಲೈಡ್ ಬಂದ್ರೆ ಓಡೋಗದೆ. ಅನ್ವಿತಾ ಹೆಂಗನ್ಸ್ತೆ? ಫುಲ್ ಟಯರ್ಡಾ? ಅಯ್ಯೋ ದಿನ ಸೌಂಡ್ ನಾನು ಮಾತಾಡಕ್ಕೆ ಬಿಡ್ತಾ ಇಲ್ಲ. ಸುಸ್ತಾಗಿಲ್ವಾ ನಿಂಗೆ ಇವಾಗ? ಅದನ್ನ ಬಿಚ್ಚು. ಶಕೆಗೆ ಏನಕ್ಕೆ ಬಿಚ್ಚೋದು? ಬಿಚ್ಚ ಶಕೆ ಆಗುತ್ತೋ ಗೈಸ್. ಇರ್ಲಿ ಹಾಕೋ ಬಿಚ್ಚೋ. ದೇವ್ರೆ ಅಡ್ಡ ಬಂದ್ರು ನಿಲ್ಬೇಡ. ತಾಯಿಗಿಂತ ದೊಡ್ಡ ದೇವ್ರಿಲ್ಲ ಅಂತಾರೆ. ನಾನು ಹೇಳ್ತಾ ಇದ್ದೀನಿ, ಹೋಗ ಮುಂದೆ. ಗೈಸ್ ಈಗ ಜಸ್ಟ್ ಅನ್ವಿತಾ ಮನೆಗೆ ಬಂದರೆ ಬಿಕಾಸ್ ಅವಳು ಸ್ಯಾರಿ ಹಾಕೋಬೇಕಿತ್ತು. ಸೊ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ. ಸೀರಿಯಸ್ಲಿ ಎಷ್ಟು ಟ್ಯಾನ್ ಆಗಿಬಿಟ್ಟಿದೆ ಆ್ಯಂಡ್ ಫುಲ್ಲು ಕರ್ರಕ್ಕಾಗ್ಬಿಟ್ಟೆ. ನಾನು ಅಷ್ಟೇ ಅಲ್ಲ, ಎಲ್ಲರೂ ಅಷ್ಟೇ, ನಾನು ಒಬ್ಳು ಅಂತ ಅಲ್ಲ, ಎಲ್ಲರಿಗೂ ಹಂಗೆ ಆಗಿದೆ. ಫುಲ್ ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸ್ವಲ್ಪ ಫ್ರೆಶ್ ಆಗೋಣ ಅಂತ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಯಾಕೆ ಇದನ್ನು ಹಾಕೊಂಡು ಸ್ವಲ್ಪ ಆಮೇಲೆ ರೆಡಿ ಆಗಿಬಿಟ್ಟು ಇಬ್ಬರು ರೆಡಿಯಾಗಿ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ನಾನು ಗೈಸ್ ಇದು ಬಂದ್ಬಿಟ್ಟು ನಮ್ಮನೆ ದೀಪ. ಸೊ ಇದು ದುರ್ಗಾ ಪರಮೇಶ್ವರ್ ಇಷ್ಟ ಅಂದ್ಬಿಟ್ಟು ಅದ್ರ ನೈಟ್ ಹೋಗಿ ಅದ್ರ ನೀಟಾಗಿ ಮಾಡಿಸ್ಕೊಂಡ್ಬಂದಿತ್ತು. ಸಾಕಾಯ್ತಲ್ಲ. ಬೆಳಕು ನೀ ಭೂಮಿಗೆ, ಉಸಿರು ಹೆತ್ತ ತಾಯಿಗೆ, ನಗುವೆ ನಿನ್ನ ಭಾಷೆಯು, ಅಳುವೆ ನಿನ್ನ ಆಜ್ಞೆಯು, ದಂತದ ಗುಂಬೆಯೇ ಅವಳಿಗೆ ಕರುಣ ನಂಗೆ ಆಗಲ್ಲ ಮಸ್ತ್.
ಅದನ್ನೇ ಹೇಳ್ತಾ ಇರೋದು. ನೀವು ವ್ಲಾಗಲ್ಲಿ ಬರ್ತೀರಾ, ಅದಕ್ಕೆ ನೀವು ವ್ಲಾಗಲ್ಲಿ ಇದ್ದೀರಾ. ತಲೆ ಮೇಲೆ ಇಡ್ರಿ. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೋದನೆಯ ವೈಭವ ಲೀಲೆ. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೋದನೆಯ ವೈಭವ ಲೀಲೆ. ಧನುಜ ಸಂಹಾರಿಣಿ ತ್ರಿಭುವನ ಪೋಷಿಣಿ ಶಂಕರನ ರಾಣಿಗೆ ಹೂಗಳ ಮಾಲೆ. ನೋಡು ನೋಡು ಕಣ್ಣಾರ ನಿಂತಿಗಳು, ನಗು ನಗುತ್ತಾ ಚಾಮುಂಡಿ ನಿಂತಿಗಳು. ನಮ್ಮ ಊರಿಗೆ ಒಂದ್ಸಲ ನೀವು ಬರ್ಬೇಕು. ಎಂತ ಚಂದದ ಊರು, ಎಂತ ಚಂದದ ಜನಗಳು. ನೀವು ಒಮ್ಮೆ ನಮ್ಮೂರಿಗೆ ಬಂದ್ರೆ ಉಂಟಲ್ಲ, ಇಲ್ಲಿ ಜಗವೇ ಇದೆ, ಜಗ ಸಿಕ್ಕಾಪಟ್ಟೆ ಮಳೆ ಬಂತು. ಐ ಚೇಂಜ್ ಮೈ ಔಟ್ಫಿಟ್ ಅಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಔಟ್ಫಿಟ್. ತಲೆ ಮೇಲೆ ಒಂದು ಬ್ಯಾಂಡ್ ಇಲ್ಲ ಅಷ್ಟು. 2 ದಿವಸ ಊರ ಹಬ್ಬ ಇದೆ ಗೈಸ್. ದಯವಿಟ್ಟು ಈ ಸೀರೀಸ್ ಮಿಸ್ ಮಾಡ್ಕೋಬಿಡಿ. ಹೋಪ್ಫುಲಿ ನೀವೆಲ್ಲ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಎಂಜಾಯ್ ಮಾಡಿ. ಓಕೆ ಆ್ಯಂಡ್ ಯು ಹ್ಯಾವ್ ಟು ಎಂಜಾಯ್. ಸೊ ಅಲ್ಲಿ ಹೋಗೋಣ. ಓಕೆ ಲೆಟ್ಸ್ ಗೋ. ನಮ್ಮಮ್ಮ ಇವಾಗ ದೀಪ ಅಲ್ಲ ಆರತಿ ಬೆಳಗ್ಗೆ ಬಂದಿದ್ದಾರೆ. ನಾನು ನಾಳೆ ಮಾಡೋಣ ಅನ್ಕೊಂಡೆ, ನಮ್ಮಮ್ಮ ಇವಾಗ ಮಾಡ್ತೀನಿ ಅಂತವ್ರೆ. ಡೋಂಟ್ ನೋ ವೈ. ಓಕೆ ಬಿಡು, ಮಾಡ್ತಾರೆ. ನಾಳೆ ಕೊಡೋಣ. ಗೈಸ್ ಐ ಆಮ್ ರಿಯಲಿ ಟಯರ್ಡ್. ನಾನು ಈಗ ಜಸ್ಟ್ ಮನೆಗೆ ಬಂದೆ ಆ್ಯಂಡ್ ಮ್ಯಾಚ್ ನೋಡ್ತಾ ಇದ್ದೆ. ಐ ಆಮ್ ಸೋ ಹ್ಯಾಪಿ ವಿತ್ ದಿಸ್ ಸ್ಕೋರ್ ಆ್ಯಂಡ್ ಫೈನಲಿ ಈ ಸಲನೂ ಕಪ್ ನಮ್ಮದೇ. ಡೈರೆಕ್ಟ್ ಫಿನಾಲ್ ಆ್ಯಂಡ್ ನಾವೇ ಗೆಲ್ಲೋದು ಅಫ್ಕೋರ್ಸ್. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಇದಕ್ಕೆ. ಇನ್ನೊಂದ್ಸತಿ ಈ ದೀಪ ಏನೋ ಆರತಿ ದೀಪ ಏನೋ ಕರ್ಕೊಂಡು ಹೋಗ್ತಾ ಇದ್ರು, ಬಟ್ ವಿ ಕುಡಂಟ್ ಮೇಕ್ ಇಟ್ ಅಪ್ ಬಿಕಾಸ್ ಆಫ್ ದ ರೇನ್. ಅದಕ್ಕೋಸ್ಕರ ನಾವು ಹೋಗೋಕ್ಕಾಗಿರಲಿಲ್ಲ. ನಾನು ಹೋಗಿಲ್ಲ, ನಾನು ತೋರಿಸೋದಿಲ್ಲ ಕೂಡ. ಮೇ ಬಿ ಅವರು ಹೋಗಿದ್ದಾರೆ, ಅದು ಒಂದು ಸತಿ ಹೋಗಿದ್ರು. ಆ್ಯಂಡ್ ಒನ್ ಥಿಂಗ್ ನಾನು ಹೇಳಲೇಬೇಕು, ವುಮೆನಲ್ಲಿ ಎಷ್ಟು ಎನರ್ಜಿ ಇದೆ ಅಂತ ನನಗೆ ಇವತ್ತೆಲ್ಲ ಮುಂಚೆಯಿಂದನೂ ಗೊತ್ತು, ಬಟ್ ಇವತ್ತು ಹೆನ್ಸ್ ದೇ ಪ್ರೂವ್ಡ್ ಇಟ್. ಅಷ್ಟು ಹೊತ್ತು ನಿಂತ್ಕೊಂಡು ಮಾಡಿದ್ರು ಕೂಡ ದ ಒನ್ ಹೂ ಹ್ಯಾಡ್ ಕ್ಯಾರಿಡ್ ಇಟ್, ನಾನು ಕ್ಯಾರಿ ಮಾಡಿರಲಿಲ್ಲ. ಯಾರ್ಯಾರು ಕ್ಯಾರಿ ಮಾಡಿದ್ರೋ ರಿಯಲಿ ಹ್ಯಾಟ್ಸ್ ಆಫ್ ಮ್ಯಾನ್. ಸೀರಿಯಸ್ಲಿ ಲೈಕ್ ಈಚ್ ಒನ್ ಆಫ್ ಯು ಅಷ್ಟು ತೂಕ ಇಟ್ಕೊಂಡು, ಅಷ್ಟು ತಲೆ ಮೇಲೆ ಇಟ್ಕೊಂಡು, ಕೈಯಲ್ಲಿ ಇಟ್ಕೊಂಡು, ಲೈಕ್ ವುಮೆನಲ್ಲಿ ಅಷ್ಟೇ ಅದು ಪಾಸಿಬಲ್ ಇರೋದು. ಅದಕ್ಕೋಸ್ಕರ ಮುಂಚೆಯಿಂದನೂ ಇದು ವುಮೆನ್ನೇ ಮಾಡ್ಕೊಂಬಂದಿರೋದು. ಐ ಆಮ್ ಸೋ ಹ್ಯಾಪಿ. ನಾನು ಆದಷ್ಟು ಬೇಗ ಎತ್ಕೊತೀನಿ. ಈ ಸತಿ ನನಗೆ ಆಗಿಲ್ಲ, ಡೆಫಿನೆಟ್ಲಿ ಎಸ್ ನನಗೆ ಆಗಿಲ್ಲ ದೀಪ ಎತ್ಕೊಳ್ಳೋದಕ್ಕೆಲ್ಲ. ನಮ್ಮ ಮನೇಲಿ ಹೇಳಿದ್ರು, ಬಟ್ ಮೈ ಮಾಮ್ ಶಿ ರಿಯಲಿ ಸಚ್ ಅ ಸ್ವೀಟ್. ಶೀಲ್ ಅಂಡರ್ಸ್ಟ್ಯಾಂಡ್ ಮೀ. ನನಗೆ ಆಗಲ್ಲಮ್ಮ, ಸ್ವಲ್ಪ ಆಗಲ್ಲ, ಕಷ್ಟ ಆಗುತ್ತಮ್ಮ. ಅವ್ರಿಗೆ ಗೊತ್ತು ನಾನು ಏನು, ಅವ್ರ ಮಗಳೇನು ಅಂತ. ಸೊ ಬೇಸಿಕಲಿ ನಾನು ಅಭ್ಯಾಸ ಮಾಡ್ಕೊತೀನಿ, ಡೆಫಿನೆಟ್ಲಿ ಮಾಡ್ಕೊತೀನಿ ಮುಂದೆ ಇವೆಲ್ಲ ಸ್ವಲ್ಪ ನಾನು. ಬಿಕಾಸ್ ದಿಸ್ ಇಸ್ ರಿಯಲಿ ಇವತ್ತು ಮಾಡಿರೋರ್ಗಂತೂ ಲಿಟ್ರಲಿ ನಾನು ಐ ಡೋಂಟ್ ನೋ, ಲೈಕ್ ಐ ಆಮ್ ಔಟ್ ಆಫ್ ಬಾಕ್ಸ್. ನಂಗೆ ತುಂಬ ಖುಷಿ ಆಯಿತು ಆ್ಯಂಡ್ ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಯು ಗೈಸ್ ನೇಲ್ಡ್ ಇಟ್. ಸೀರಿಯಸ್ಲಿ ನಂಗೆ ತುಂಬ ಖುಷಿ ಆಯಿತು. ನೀವೆಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ಎತ್ಕೊಂಡು ಹೋಗಿ ಅಲ್ಲಿ ಗಂಟ ಮಾಡಿ. ಆ ಪೇಷನ್ಸ್ ಇದೆಯಲ್ಲ, ಆ ಸ್ಟ್ರೆಂತ್ ಇದೆಯಲ್ಲ, ಆ ಫೆಮಿನಿಸಮ್ ಇದೆಯಲ್ಲ ಒಳಗಡೆ, ದಟ್ ಈಸ್ ವಾಟ್. ಇವತ್ತಿನ ಡೇ ಮುಗೀತು. ನಾಳೆ ಏನೇನಿರುತ್ತೆ, ನಾಳೆದು ಏನೇನಿರುತ್ತೆ ಅವನ್ನೆಲ್ಲ ನಾನು ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಇರೋರಿಗೆಲ್ಲ, ನಮ್ಮೂರವ್ರು ಇರೋರಿಗೆಲ್ಲ ಇದು ಮೆಮೊರೀಸ್ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮೂರವರಾದರೂ ದಯವಿಟ್ಟು ನೋಡ್ತಿದ್ರೆ ಒಂದು ಲೈಕ್ ಅಟ್ಲೀಸ್ಟ್ ನನ್ನ ಪ್ರಯತ್ನಕ್ಕೆ, ಬಿಕಾಸ್ ಇಟ್ ವಿಲ್ ಟೇಕ್ ಲಾಟ್ಸ್ ಆಫ್ ಎಫರ್ಟ್ಸ್ ಟು ಎಡಿಟ್
ಟು ಕ್ಯಾಪ್ಚರ್ ಆ ಒಂದೊಂದು ಸಣ್ಣ ಲೈಕ್ ನಾನು ಆದಷ್ಟು ಲಿಟ್ರಲಿ ನಾನು ಆದಷ್ಟು ನಾನು ಆಗಿರೋದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಅದಕ್ಕೋಸ್ಕರ ಒಂದು ಲೈಕ್ ಆದರೂ ಕೊಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಇಷ್ಟ ಆದರೆ ಅಷ್ಟೇ ಲೈಕ್ ಕೊಡಿ, ಆ್ಯಂಡ್ ಇಷ್ಟ ಆಗಿಲ್ಲ ಅಂದ್ರೂ ಕೊಡಿ. ಐ ವಾಸ್ ಜಸ್ಟ್ ಜೋಕಿಂಗ್ ಜೋಕ್ಸ್ ಅಪಾರ್ಟ್. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮೂರವ್ರಿಗೆ ಹೇಳ್ತಾ ಇದ್ದೀನಿ ಎಸ್ಪೆಷಲಿ. ಓಕೆ, ನಿಮಗೂ ಇದೆಲ್ಲ ಮೆಮೊರೀಸ್ ಇದ್ದಂಗೆ ಆಗುತ್ತೆ. ನಾವು ಆವಾಗ ಹೇಗಿದ್ರಿ, ಅವಾಗ ಹೆಂಗೆ ಮಾಡಿದ್ರಿ, ಅವಾಗ ನೀವು ಒಂಥರ ನೋಡಿದ ತಕ್ಷಣ ಓಕೆ ಹಂಗಿತ್ತಲ್ಲ ಲಾಸ್ಟ್ ಟೈಮ್ ಮಾಡಿದಾಗ ಹಿಂಗಿತ್ತಲ್ಲ ಅಂತ. ಇಫ್ ಇನ್ ಕೇಸ್ ಏನಾದರೂ ಸಣ್ಣ ತಪ್ಪೇನಾದರೂ ಆಗಿದ್ದಿದ್ರೆ ಅದನ್ನು ಕರೆಕ್ಟ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನನ್ನ ಬ್ಲಾಗಲ್ಲಿ ಏನಾದರೂ ಕವರ್ ಆಗಿದ್ರೆ ನಿಮಗೆಲ್ಲ ಒಂದು ಮೆಮೊರೀಸ್ ತಂದ್ಕೊಟ್ಟಿದ್ದೀನಿ ಅಂತ ನಾನು ತಂದ್ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ತಂದ್ಕೊಡ್ತೀನಿ ಕೂಡ, ಇನ್ನು 2 days ಬಾಕಿ ಇದೆ. ಇವತ್ತಿಗೆ ಈ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸೊ ನಾನು ನಾಳೆ ಎಲ್ಲ ತೋರಿಸ್ತೀನಿ ನಿಮಗೆ. ನಾಳಿದ್ದು ಕೂಡ ಐ ವಿಲ್ ಶೋ ವಾಟ್ ಎವರ್ ಹ್ಯಾಪನ್ಸ್. ಐ ವಿಲ್ ಡೆಫಿನೆಟ್ಲಿ ಶೋ ಹೌ ಇಟ್ ಗೋಸ್. ಆ್ಯಂಡ್ ಮಳೆ ಬೇರೆ ತುಂಬ ಬರ್ತಿದೆ. ನನಗೊಂದು ಬೇಜಾರಾಯಿತು ಅಂದರೆ ಲೈಕ್ ದೇವ್ರು ನೆನೀತಿದೆ. ಬನ್ನಿ ಇವತ್ತಿನ ವ್ಲಾಗ್ ನಾನು ಇವತ್ತಿನ ದಿವಸದಲ್ಲಿ ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದಯವಿಟ್ಟು ಒಂದು ಲೈಕ್ ನೀಡ್ಬೋದಲ್ವಾ? ನಾನು ತುಂಬ ಕಷ್ಟಪಟ್ಟು ಎಡಿಟ್ ಮಾಡಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ.